SK Super TMT, the long life TMT. IPL ಟಿಕೆಟ್ ವಿಚಾರದಲ್ಲಿ ಬಿಜೆಪಿಯಲ್ಲೇ ಒಂದು ರೀತಿಯ ಗೊಂದಲ ಇದ್ದ ಹಾಗೆ ಕಾಣಿಸ್ತಾ ಇದೆ. ದ್ವಂದ್ವ ನಿಲುವನ್ನು ತಳೆದಂತೆ ಕಾಣಿಸ್ತಾ ಇದೆ ಬಿಜೆಪಿ ನಾಯಕರು. ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ರು ವಿಪಕ್ಷ ನಾಯಕ ಅಶೋಕ್. ನಮಗೆ ಟಿಕೆಟ್ ಕೊಡ್ಲಿ, ಕಾರ್ಯಕರ್ತರನ್ನ ಕಳಿಸ್ತೀವಿ ಅಂತ ಕೂಡ ಅಶೋಕ್ ಹೇಳಿದ್ರು. ಅಶೋಕ್ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವೈಯಕ್ತಿಕವಾಗಿ ಈ ಹೇಳಿಕೆಯನ್ನ ನಾನು ಒಪ್ಪಲ್ಲ ಅನ್ನೋದು ವಿಜಯೇಂದ್ರ ಅವರ ಅಭಿಪ್ರಾಯ. ಆಡಳಿತ ವೈಫಲ್ಯದಿಂದ 11 ಜನರ ಪ್ರಾಣ ಹೋಗಿತ್ತು. ನಾನು ಟಿಕೆಟ್ ಪರ ಇಲ್ಲ, ನಾನು ಬೆಂಬಲ ಕೊಡೋದಿಲ್ಲ ಅಂತ ಕೂಡ ಸ್ಪಷ್ಟವಾಗಿ ತಮ್ಮ ನಿಲುವನ್ನು ಪ್ರಕಟಿಸಿದ್ದಾರೆ ವಿಜಯೇಂದ್ರ ಅವರು, ಬಿಜೆಪಿಯ ರಾಜ್ಯಾಧ್ಯಕ್ಷ. ಆದರೆ ವಿಪಕ್ಷ ನಾಯಕ ಅಶೋಕ್ ಅವರು ಸದನದಲ್ಲೇ ನಮ್ಮ ಕುಟುಂಬಕ್ಕೆ 4 ಟಿಕೆಟ್ ಅಥವಾ 5 ಟಿಕೆಟ್ ಕೊಡಿಸಬೇಕು, ಯಾಕೆ ನಾವು ಸರ್ಕಾರದ ವತಿಯಿಂದ ಜಾಗ ಕೊಟ್ಟು ಅವ್ರಿಗೆ ದುಡ್ಡು ಕೊಟ್ಟು ದುಬಾರಿ ವೆಚ್ಚದಲ್ಲಿ ಟಿಕೆಟ್ ಕೊಡಬೇಕು ಅನ್ನುವಂಥ ಪ್ರಸ್ತಾಪವನ್ನು ಇಟ್ಟಿದ್ರು. ಅದು ಅವರ ಸ್ವಂತ ಅಭಿಪ್ರಾಯ. ನಾವು ರಾಜ್ಯ ಸರ್ಕಾರ ಅವರಿಗೆ ಜಮೀನನ್ನು ಕೊಟ್ಟಿದ್ದೀರಿ. ತಿಂಗಳ ಬಾಡಿಗೆ 1600 ರೂಪಾಯಿ. ಇಲ್ಲಿನ MLAಗಳು ಏನು ಟಿಕೆಟ್ ತಗೊಂಡು ಅವ್ರಿಗೇನು ಹೋಗಲ್ಲ, ಅವರೇನು. ನಾನಂತೂ ಹೋಗಿಲ್ಲ. ನನಗೆ ಬರೋ ಟಿಕೆಟು ಯಾರೋ ನಮ್ಮ ಕಾರ್ಯಕರ್ತರು, ಪಬ್ಲಿಕ್ಕು ಯಾರು ಕೇಳ್ತಾರೋ ಅವರಿಗೆ ಕೊಡ್ತೀರಿ ನಾವು. ಒಬ್ಬ MLA ಆಗಿ ಜನ ಬಂದಾಗ ಯಾವ ರೀತಿ ಕೆಲಸ ಕಾರ್ಯ ಕೇಳ್ತಾರೆ ಅದೇ ರೀತಿ ಟಿಕೆಟನ್ನು ಕೇಳ್ತಾರೆ. ಅಟ್ಲೀಸ್ಟ್ ನಮಗೂ ಕೂಡ ಒಂದು 3-4 ಟಿಕೆಟ್ ಕೊಡೋ ಅಂಥ ವ್ಯವಸ್ಥೆ ಆಗಲಿ ಅನ್ನೋ ದೃಷ್ಟಿಯಿಂದ ಎಲ್ಲ ಪಾರ್ಟಿಯರು ಕೇಳಿದ್ದಾರೆ. BJP, JDS, ಕಾಂಗ್ರೆಸ್ ಎಲ್ಲರೂ ಕೇಳಿದ್ದಾರೆ. ಇವತ್ತು ನಾನು ಅವರ ಅಧ್ಯಕ್ಷರು ಬಂದಿದ್ದರು, ನನ್ನ ಹತ್ರ ಬಂದು ಭೇಟಿ ಮಾಡಿದ್ರು. ಇವತ್ತು ಬೆಳಗ್ಗೆ ಸುಮಾರು 11:30ಗೆ ವೆಂಕಟೇಶ್ ಪ್ರಸಾದ್ ಅವರು ಮತ್ತು ಅವರ ಸೆಕ್ರೆಟರಿ ಎಲ್ಲ ಬಂದು ಭೇಟಿ ಮಾಡಿದ್ದಾರೆ. ಸ್ಪೀಕರ್ ಅವರು ಕೂಡ ಮಾತಾಡಿದ್ದಾರೆ. ಶಿವಕುಮಾರ್ ಜೊತೆನೂ ಮಾತುಕತೆ ನಡೀತಾ ಇದೆ. ನಾವು ಆಡಳಿತ ಪಕ್ಷದ ಶಾಸಕರು, ವಿರೋಧ ಪಕ್ಷದ ಶಾಸಕರ ಹೇಳಿಕೆಗಳನ್ನು ನಾನು ಗಮನಿಸಿದ್ದೇನೆ. ವೈಯಕ್ತಿಕವಾಗಿ ನಾನು ಅದನ್ನು ಒಪ್ಪೋದಿಲ್ಲ, ಅವರ ಹೇಳಿಕೆಗಳನ್ನು. ಇವತ್ತು ರಾಜಕಾರಣಿಗಳು ಅಂತೇಳಿದರೆ ಆಡಳಿತ ಪಕ್ಷದ ಮೂರ್ಖತನದಿಂದ 11 ಜನ ಮುಗ್ಧರು ಪ್ರಾಣವನ್ನು ಕಳೆದುಕೊಂಡ್ರು. ಅದು ಇನ್ನೂ ಕೂಡ ರಾಜ್ಯದ ಜನ, ದೇಶದ ಜನ ಮರ್ತಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳು ಅವಶ್ಯಕತೆ ಅಂತ ನನಗಂತೂ ಅರ್ಥ ಆಗೋದಿಲ್ಲ. ನಾನಿದ್ರ ಪರವಾಗಿಲ್ಲ. ಒಬ್ಬ ಶಾಸಕರಾಗಿರ್ತಕ್ಕಂಥವ್ರು, ಜನಪ್ರತಿನಿಧಿ ಆಗಿರ್ತಕ್ಕಂಥವ್ರು, ಜನಸಾಮಾನ್ಯರಿಗಿಂತ ನಾವು ವಿಭಿನ್ನ ಆಗಿದ್ದೇವೆ, ನಾವು VIP ಅಂತಕ್ಕಂಥದ್ದು ಇದು ಖಂಡಿತ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇದಕ್ಕೆ ನನ್ನ ಬೆಂಬಲ ಇಲ್ಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಬಿಜೆಪಿಯಲ್ಲಿ ಯಾಕೆ ಈ ರೀತಿಯಾದಂತಹ ದ್ವಂದ್ವ ನಿಲುವು? ಅಂದರೆ ಒಂದು ದಿನ ಕಳೆದ ನಂತರದಲ್ಲಿ ಅದರ ರೆಸ್ಪಾನ್ಸ್ ನೋಡಿ ವಿಜಯೇಂದ್ರ ಅವರು ಈ ರೀತಿ ರಿಯಾಕ್ಟ್ ಮಾಡ್ತಿದ್ದಾರಾ? ದಿವ್ಯಾ, IPL ಮ್ಯಾಚ್ ನೋಡೋದಕ್ಕೆ ಶಾಸಕರು VIP ಟಿಕೆಟ್ಗೆ, ಅದು ಉಚಿತವಾದಂಥ VIP ಟಿಕೆಟ್ಗೆ ಡಿಮ್ಯಾಂಡ್ ಮಾಡಿರುವಂಥದ್ದು ಒಂದು ಕಡೆ ಟೀಕೆಗೂ ಕೂಡ ಗುರಿ ಆಗ್ತಾ ಇದೆ, ಸಾಕಷ್ಟು ಸಾರ್ವಜನಿಕ ಆಕ್ಷೇಪಕ್ಕೂ ಕೂಡ ಒಳಗಾಗ್ತಾ ಇದೆ. ಆದರೆ ಯಾರೆಲ್ಲ ಟಿಕೆಟ್ ಕೇಳಿದರೆ ಅವರೆಲ್ಲರೂ ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ನಾವು ಕೂಡ ಕ್ರಿಕೆಟ್ ನೋಡ್ತೀವಿ, ಕ್ರಿಕೆಟ್ ಅಭಿಮಾನಿಗಳು. ಶಾಸಕರ ಪರವಾಗಿ ನಾವು ಟಿಕೆಟ್ ಕೊಡಬೇಕು ಅನ್ನುವಂಥ ಬೇಡಿಕೆ ಇಟ್ಟಿದ್ದೇವೆ. ಈ ಹಿಂದೆ 2 ಟಿಕೆಟ್ ಕೊಡ್ತಾ ಇದ್ರು, ಈಗ ಒಂದೇ ಕೊಡ್ತಾ ಇದ್ದಾರೆ. ಇದನ್ನು ಹೆಚ್ಚಳ ಮಾಡಿ ಅನ್ನುವಂಥ ಬೇಡಿಕೆ ಇಟ್ಟಿದ್ದೇವೆ ಅನ್ನುವಂಥ ಸಮರ್ಥನೆಯನ್ನು ಮಾಡ್ಕೊಳ್ತಿದ್ದಾರೆ. ಖುದ್ದು ನಿನ್ನೆ ವಿಜಯಾನಂದ ಕಾಶಪ್ಪನವರು ತುಂಬ ತೀವ್ರ ಮಟ್ಟದಲ್ಲೇ ಮಾತನಾಡಿದ್ರು. 4ರಿಂದ 5 ಕೊಡಬೇಕು, ಅವರು ಬ್ಲ್ಯಾಕಲ್ಲೆಲ್ಲ ಮಾರ್ಕೋತಾರೆ, 20,000, 5,000, 10,000 ಆ ರೀತಿ. ನಮಗೂ ಪ್ರತ್ಯೇಕ ಲಾಂಜ್ ಬೇರೆ ಬೇಕು, VIP ಟಿಕೆಟ್ ಬೇರೆ ಬೇಕು, ಫ್ಯಾಮಿಲಿ ನೋಡೋದಕ್ಕೆ ಅನ್ನುವಂಥ ಬೇಡಿಕೆ ಇಟ್ಟಿದ್ರು. ಇವತ್ತು ಅಶೋಕ್ ಅವರು ಕೂಡ ಸಮರ್ಥನೆ ಮಾಡ್ಕೊಂಡವ್ರೆ. ಆದರೆ BJPಯಲ್ಲಿ ಒಂದು ವರ್ಗ ಟಿಕೆಟ್ ಬೇಕು ಅಂತಿದ್ರೆ, ಇನ್ನೊಂದು ವರ್ಗ ಟಿಕೆಟ್ ಅಥವಾ ಉಚಿತ VIP ಟಿಕೆಟ್ ಇಂಥ ಸಂದರ್ಭದಲ್ಲಿ ಕೇಳಿದ್ದು ಸರಿಯಲ್ಲ ಅನ್ನುವಂಥ ವಾದವನ್ನು ಮಂಡಿಸ್ತಾ ಇದೆ. ನಿನ್ನೆಯಿಂದನೇ ತೇಜಸ್ವಿ ಸೂರ್ಯ ಅವರು ಎಕ್ಸ್ನಲ್ಲಿ ತೀವ್ರವಾಗಿ ಇದರ ವಿರುದ್ಧವಾಗಿ ಆಕ್ಷೇಪ ಮಾಡ್ತಾ ಇದ್ದಾರೆ. ಶಾಸಕರು ಸದನದಲ್ಲಿ ಉಚಿತ ಟಿಕೆಟ್ ಕೇಳ್ತಾ ಇದ್ದಾರೆ. ಸಾರ್ವಜನಿಕರ ಸೌಲಭ್ಯ ಇವ್ರಿಗೆ ಯಾಕೆ ಬೇಕು ಅನ್ನುವಂಥದ್ದು, ಒಂದು ರೀತಿಯಲ್ಲಿ ಸಾರ್ವಜನಿಕ ಹುದ್ದೆ ಇವರು ಸೌಲಭ್ಯ ಅನ್ನೋ ರೀತಿಯಲ್ಲಿ ಅವರು ತಿಳ್ಕೊಂಡಿದ್ದಾರೆ ಅನ್ನುವಂಥ ಆಕ್ಷೇಪ ಮಾಡ್ತಾ ಇದ್ದಾರೆ. ಆದರೆ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಯಾರು ಏನು ಹೇಳಿದ್ರು ಕೂಡ ವೈಯಕ್ತಿಕ ಅಭಿಪ್ರಾಯ, ಶಾಸಕರ ಪರವಾಗಿ ನಾವು ಬೇಡಿಕೆ ಇಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಯಾಕೆ ಪರ ವಿರೋಧ ಅಂದ್ರೆ, ಕಾಲ್ ತುಳಿತ ಆದ ಸಂದರ್ಭದಲ್ಲಿ ಕಾಲ್ ತುಳಿತಕ್ಕೆ ರಾಜ್ಯ ಸರ್ಕಾರ ಕಾರಣ ಅನ್ನುವಂಥ ವಾದವನ್ನ ಬಿಜೆಪಿ ಮುಂದೆ ಇಟ್ಟಿತ್ತು. 11 ಜನರ ಸಾವಿಗೆ ಸರ್ಕಾರ ಕಾರಣ, ಸರ್ಕಾರದ ಮೂರ್ಖತನ ಕಾರಣ, ಸರ್ಕಾರದ ಎಡವಟ್ಟು ನಿರ್ಧಾರಗಳು ಕಾರಣ ಅನ್ನುವಂಥ ವಾದವನ್ನು ಮಂಡಿಸಿದ್ರು. ಆರೋಪವನ್ನು ಕೂಡ ಮಾಡಿದ್ರು, ಸುದ್ದಿಗೋಷ್ಠಿಯಲ್ಲೂ ಕೂಡ ಆರೋಪ ಮಾಡಿದ್ರು. ಆ ವಿಚಾರಕ್ಕೆ ಅವರು ಸ್ಟಿಕ್ ಆನ್ ಆಗಬೇಕು ಬಿಜೆಪಿ ವಿಪಕ್ಷ ಆಗಿ. ಆದರೆ ಈಗ ಮ್ಯಾಚ್ ನಡೀತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಕಾಲ್ ತುಳಿತ ವಿಚಾರ ಮರೆತುಬಿಟ್ಟು ಉಚಿತ ಟಿಕೆಟ್ಗೆ ಬೇಡಿಕೆ ಇಡ್ತಿರೋದು ಒಂದು ರೀತಿಯಲ್ಲಿ ನಾಚಿಕೆಯ ವಿಚಾರ ಅನ್ನುವಂಥ ವಿಚಾರ ಬಿಜೆಪಿಯಲ್ಲೇ ಪರವಿರೋಧಕ್ಕೆ ಕಾರಣ ಆಗ್ತಿದೆ. ಒಟ್ಟಾರೆಯಾಗಿ ಏನು ಮ್ಯಾಚ್ ನೋಡೋದಕ್ಕೆ ಟಿಕೆಟ್, ಉಚಿತ ಟಿಕೆಟ್ ಬೇಡಿಕೆ ಇಟ್ಟಿದ್ದಾರೆ, ಪರ ವಿರೋಧ ಎರಡೂ ಕೂಡ ಬರ್ತಾ ಇದೆ. ಬಿಜೆಪಿಯಲ್ಲಿ ಮಾತ್ರ ವಿರೋಧನೂ ಕೂಡ ಜಾಸ್ತಿ ಬರ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.